ನಾನು ಇವಾಗ ಕೊಡ್ಲೇಬೇಕು. ಯಾರು ಇವಾಗ ನನ್ನ ಯಾರು ಆ ರೂಮಲ್ಲಿ ಇದ್ರು, ಯಾರು ಲಾಠಿ ತರ್ಲಿಕ್ಕೆ ಹೇಳುದು? ದಯಾಮ, ಹೇಳಿ. IPS ದಯಾಮ. ಹ. ಎರಡನೇದಾಗಿ ಸೈಮನು ಭೀಮನಿಗೆ ಹೊಡೆದಿರೋದು, ಚಿನ್ನಯ್ಯನಿಗೆ ಹೊಡೆದಿರೋದು. ಆ ನಂತರ ಮಂಜುನಾಥ ಲಾಠಿ ಕೊಟ್ಬಿಟ್ಟು ಕೇಳೋವನಿಗೆ ಅಂತ ಸುತ್ತಾಡ್ತಾ ಇದ್ರು. ಆ ನಂತರ DSP ಮಂಜುನಾಥ್ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡ್ತಾ ಇರೋದು. ಸುಳೆ ಮಗ, ಬೋಳಿ ಮಗ ಅಂತ ಕರೀಲಿಕ್ಕೆ ಅವ್ರ ಖರ್ಚಲ್ಲಿ ಇದ್ದೀನಿ ನಾನು. ನಾನು ಯಾರ್ದು ಎಂಜಿನ ಕಾಸು ಇಷ್ಟ ದಿನ ಕೈ ಚಾಚಿಲ್ಲ, ಚಾಚೋದು ಇಲ್ಲ. ಇದೆಲ್ಲ ಕರೀಲಿಕ್ಕೆ ಏನಿದು? ಇವರು ಇಷ್ಟು ಜನ ಸರ್ ಅದು. ಮತ್ತೆ ಗುಣಪಾಲ್ ಅಷ್ಟೇ. ಸೈಮನ್ ಅವ್ರು ನನ್ನ ಅಂಗಿ ಬಿಚ್ಚಿಸಿ ಅಂತ ಹೇಳಿದ್ರು. ಮಂಜುನಾಥ್ ಅಂಗಿ ಬಿಚ್ಚ, ನಾನ್ ಬಿಚ್ಚಿ ಇಟ್ಬಿಟ್ಟೆ, ನಂಗೇನಂತೆ. ಅವ್ರೇನ ಲಾಠಿ ಚಾರ್ಜ್ ಏನ್ ಬೇಕಾದ್ರೆ ಮಾಡ್ಲಿ ಅಂತ ನಾನಿದ್ದೆ. ನನಗೆ ಗೊತ್ತಿಲ್ಲ ಭೀಮನ್ನು ಕರ್ಕೊಂಡು ಹೋದ್. ಇಲ್ಲಿ ಬಂದು ಕರ್ಕೊಂಡು ಇದ ಕುತಂತ್ರಿ ನೀನಲ್ವಾ, ಕೇಳು ಅವನಿಗೆ ಅಂತ. ಅಪ್ಪ ನೀನೇ ತಾನೇ ಬಂದಿರೋದು, ನಿನಗೆ ಯಾವಂತ ಪರಿಚಯ ನನಗೆ? ನಂದು ಕೆಲಸ ಎಷ್ಟು, ನಿನಗೆ ಎಷ್ಟು ಮಾತಾಡ್ತಾ ಇದ್ದೀನಿ. ನೀವು ಒಂದು ವಿಡಿಯೋ ಮಾಡಿದೇನಪ್ಪ, ವಿಡಿಯೋ ಮಾಡುವ ಬುದ್ಧಿ ಗೊತ್ತಾಯ್ತು. ಮತ್ತೆ ನಿನ್ಗೆ ಎಲ್ಲ ಕೇಳಿದೆ, ನಾ ಮಾತಾಡಿದೆ. ಈ ತರ ಕೇಳುವಾಗ ನೀನ್ ಅದ್ರಲ್ಲಿ ಇದು ಕೇಳು ಅಂತ ಹೇಳಿ ಹೊಡಿಯೋದು ಅವನಿಗೆ. ಹೊಡಿಯುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಈ ರೀತಿ ಅಲ್ಲೇ ಮಾಡ್ರು. ಅವ್ರದ್ದು ಬಟ್ಟೆ ತೆಗೆಸಿದ್ರು. ಅಂದ್ರೆ ಏನೋ ನಾವು ಆ ಕೆಳಗೆ ಹೊಡೆದಾಗುವಾಗ ಬಟ್ಟೆಯನ್ನು ಹರಿದರೆ ಇದೆಲ್ಲ ಆಗ್ಬಾರ್ದಲ್ಲ. ಇದಕ್ಕೋಸ್ಕರ ಇವರಿಗೆ ಹೊಡಿಬೋದಿತ್ತಲ್ಲ, ಇವರಿಗೆ ಹೊಡೆದು ಕೇಳ್ಬೋದಿತ್ತಲ್ಲ. ಅದಪ್ಪ ನೀ ಮೀಡಿಯಾದ ಕಾಣಿಸ್ತಾ ಇದೆಯಾ, ನೀನೇ ತಾನೇ ತಂದ್ರದು, ಇವರೇ ಕೇಳ್ಬೋದಲ್ಲ. ಅವನಿಂದ ನನಗೆ ಓಡಿಸ್ಬೇಕಿತ್ತು. ಅವನೆಲ್ಲಾದ್ರೂ ಅಕಸ್ಮಾತ್ ಆಗಿ ನಾನು ಹೇಳಿದೆ, ನಾನು ಇದ್ದ ವಿಷಯ ನೋಡಿ, ನಾನು ಇದ್ದ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ನನಗೆ ಹೇಳಿಕೆ ಬರಲ್ಲ, ಹೇಳೋದು ಇಲ್ಲ ಅಂತ ಹೇಳಿದೆ. ಏನಿದ್ರು ನಾನ್ ತಪ್ಪು ಮಾಡಿ ನಾನ್ ಶಿಕ್ಷೆ ಅನುಭವಿಸ್ತೀನಿ, ಇನ್ನೊಬ್ಬರ ಮೇಲೆ ತಲೆ ಕಟ್ಟಿ ಇಡ್ಲಿಕ್ಕೂ ಇಲ್ಲ ಅಂತ ಹೇಳಿದೆ ನಾನು. ಏನೋ ಚಿಹ್ನೆ ಮೇಲೆ ಕಟ್ಟಿ ಇಟ್ಟು ಅಲ್ಲಿಂದ ಅವನ ಹೆಂಡತಿ ಮಕ್ಕಳ ಶಾಪ ನನಗೇನಿಕೆ? ನನಗೆ ಅದು ಬೇಡ ಅಂತ ಹೇಳಿದೆ. ನಾನ್ ತಪ್ಪು ಮಾಡಿ ನಾನ್ ತಿನ್ಬೇಕು. ಅವ್ರ ಹೆಂಡತಿ ಮಕ್ಕಳ ಶಾಪ ನನ್ನ ಮಕ್ಕಳಿಗೆ ಬೇಡ ಅಂತ ಓಪನ್ ಆಗಿ ಹೇಳಿದೀನಿ ಸರ್. ನೀವು ಅದು ಕೇಳಿದೀನಿ, ನೀವು ಅಲ್ಲ ಅಲ್ಲೂ ಕೇಳಿದೀನಿ. ಹೊಡಿತೀರಾ ಹೊಡೀರಿ, ಸಾಯಿಸ್ತೀರಾ ಸಾಯಿಸ್ರಿ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮಲ್ಲಿ ಬಹಳ ಅಪರೂಪವಾಗಿ ಒಬ್ರು ಮುಖ್ಯ ಅತಿಥಿ ಜಾಯ್ನ್ ಆಗಿದ್ದಾರೆ. ಜಯಂತ್ ಟಿ ಪೂಜಾರಿ ಅವರು, ಸಾಮಾಜಿಕ ಹೋರಾಟಗಾರರು, ಸೌಜನ್ಯ ಹೋರಾಟಗಾರರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಏನು ನೀವು ಸ್ಟೇಟ್ ಮಾಧ್ಯಮದಲ್ಲಿ ಬರ್ತಾ ಬರ್ತಾ ನಮ್ಮನ್ನೆಲ್ಲ ನೆನ್ಪಿಟ್ಟಾಗಿದೆ, ಬಹಳ ಬ್ಯುಸಿ ಆಗಿಬಿಟ್ಟಿದ್ದೀರಿ. ಆತರ ಏನಿಲ್ಲ ಸರ್, ಸ್ಟೇಟ್ ಮಾಧ್ಯಮ, ಯೂಟ್ಯೂಬ್ ಆತರ ಯಾವ್ದೊಂದು ಇಲ್ಲ. ಯಾರೋ ಏನೋ ಕೇಳಿದ್ರೆ ಹೇಳ್ಲಿಕ್ಕೆ ಏನೋ ಇದ್ರೆ ಹೇಳ್ತಾ ಇರ್ತೇನೆ ಹೊರತು ಸ್ಟೇಟ್ ಮಾಧ್ಯಮ ಈ ಮಾಧ್ಯಮ ಅದು ಯಾವ್ದೊಂದು ನಾ ತಲೆ ಈಗ ನೇರ ಪ್ರಶ್ನೆ, ಜಯಂತ್ ಟಿ ಅವರಿಗೆ ನೇರ ಪ್ರಶ್ನೆ, ನೇರ ಉತ್ತರ ಕೊಡ್ಬೇಕು ನೀವು, ಆಯ್ತಾ? ನೇರವಾಗಿ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ಬೇಕು. ನೇರವಾಗಿ ಕೇಳಿದ್ರೆ ನೇರವಾಗಿ ಉತ್ತರ ಕೊಟ್ಟಿದ್ದೀನಿ. ಓಕೆ. ಈಗ ನೀವು ಏನು SIT ಅಧಿಕಾರಿಗಳ ಮೇಲೆ ದೂರನ್ನ ದಾಖಲಿಸಿದ್ರಿ, ರಾಜ್ಯಪಾಲರಿಗೆ ದೂರನ್ನು ದಾಖಲಿಸಿದ್ರಿ. ಇಷ್ಟು ತಡವಾಗಿ ದೂರನ್ನು ದಾಖಲಿಸಕ್ಕೆ ಕಾರಣ ಏನು ಅಂತ? ಸರ್, ತಡವಾಗಿ ದೂರು ದಾಖಲು ಕಾರಣ ಏನಂತ ಹೇಳಿದ್ರೆ, ಒಂದನೇದಾಗಿ ಅಂದಿನ ಪರಿಸ್ಥಿತಿ, ಮಾಧ್ಯಮ ಮಿತ್ರರು ಯಾವ ರೀತಿಯಲ್ಲಿ ನಾವು ಆರೋಪಿ, ಯಾವ ರೀತಿಯಲ್ಲಿ ಧರ್ಮಸ್ಥಳ ವಿರೋಧ ಷಡ್ಯಂತ್ರ ಮಾಡಿದ್ದಾರೆ, ಈ ಷಡ್ಯಂತ್ರ ಆರೋಪಿ ಅಂತ ಬಿಂಬಿಸಿ ನಮ್ಮನ್ನು ತಂದಿಟ್ಟಿದಾರಲ್ಲ ಅವತ್ತು. ಅವ್ರು ಜೈಲು ತಂದೆ ಹಾಕಿದ ತರ ಇತ್ತು ಅವತ್ತು ಪರಿಸ್ಥಿತಿ. ಮತ್ತೆ ಅವತ್ತು ನಾನು ಆಲೋಚನೆ ಮಾಡಿದೆ, ಅವತ್ತೊಂದು ಅವರ ಆಗು ಹೋಗುಗಳನ್ನೆಲ್ಲ ನೋಡಿದರೆ ಇದು ನಮ್ಮನ್ನು ಏನೋ ಜೈಲಿ ತಂದು ಹಾಕುವ ಪರಿಸ್ಥಿತಿಯಲ್ಲಿ ಇದೆ. ನಾನೇನಾದ್ರು ದೂರು ಕೊಟ್ರೆ ಯಾವ ರೀತಿಯಲ್ಲಿ ಮುಂದಿನ ಉಳಿದ ತನಿಖೆಯವರಿಗೂ ತೊಂದರೆ ಆಗ್ತಿತ್ತು, ನನ್ನ ಫ್ಯಾಮಿಲಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ರು, ಇದನ್ನೆಲ್ಲ ಹೇಳ್ತಾ ಇದ್ರು ಅಲ್ಲಿ. ಅದು ಮೈನ್ ಆಗಿ ಹೇಳ್ತಾ ಇದ್ರು. ಅಲ್ಲ, ನಮ್ಮ ಮನೆಯವರು ಏನು ಚಿನ್ನನಿಗೆ ಊಟ ಹಾಕಿದೀವಿ, ಒಂದು ಆರೋಪಿ ಊಟ ಹಾಕಿರೋದು, ಅದಕ್ಕೋಸ್ಕರ ಅವ್ರನ್ನೇ ಜೈಲಿಗೆ ಕಳಿಸ್ತೀವಿ, ಅವ್ರನ್ನೇ ಬೀದಿ ತರ್ತೀವಿ, ಮಗನ್ನು ಮನೆಯವರನ್ನು, ಈ ರೀತಿಯಲ್ಲಿ. ಮತ್ತೆ ಅವತ್ತು SIT ಅವರಿಗೆ ಏನ್ ಬೇಕಾದ್ರೂ ಮಾಡುವುದು, ಅಷ್ಟೊಂದು ಪವರ್ ಇತ್ತು ಅವತ್ತು. ಅವತ್ತು SIT ಅವರು ಒಂದು ಕಡೆಯಿಂದ ಹೇಳ್ತಾ ಇರೋದು, ನಾವು ಏನಂತ ಹೇಳಿ ಒತ್ತಡ ಇದೆ ಅಂತ. ಇಷ್ಟು ತಡವಾಗಿ ದೂರು ದಾಖಲು ಕಾರಣ ಏನಂತ ಹೇಳಿ ನ್ಯಾಯಾಲಯಕ್ಕೆ ಯಾವ ಎಂಟ್ರಿ ಆಗಿದೆ ಅವತ್ತು ನಮಗೆ ಧೈರ್ಯ ಬಂತು, ಇನ್ನು ದೂರು ಕೊಡ್ಬೋದ ಅಂತ. ಈಗ ನಿಮ್ಗೆ ಗೊತ್ತಿದೆ ಇದು ಯಾವೆಲ್ಲ ಅಧಿಕಾರಿಗಳು ನಿಮ್ಗೆ ಅಲ್ಲಿ ಒಂದು ಹಿಂಸೆಯನ್ನು ಕೊಟ್ಟಿದ್ರು, ಏನಾಯ್ತು ಅದ್ರ ಬಗ್ಗೆ ವಿವರಣೆ ಆದ್ರೆ ಹೇಳಿ, ಶಾರ್ಟ್ ಆಗಿ ವಿವರಣೆ ಆಗಿ ಹೇಳುದಾದ್ರೆ. ಸರ್, ಹಿಂಸೆ ಕೊಟ್ಟಿರೋ ವಿಷಯ ನಾನು ಸುಳ್ಳು ಹೇಳಿಲ್ಲ, ಸತ್ಯನೇ ಹೇಳಿರೋದು. ಆ ದೂರಲ್ಲಿ ಏನು ಕೊಟ್ಟಿದೆ ಆ ಸತ್ಯನೇ. ಇವಾಗ ಯಾರು ಏನ್ ಬೇಕಾದ್ರೆ ಹೇಳಿ, ನಾನಿವಾಗ ಸುಳ್ಳು ಹೇಳಿ ಆರೋಪಿಯಾದ ಅಧಿಕಾರಿ ಮೇಲೆ ಒಂದು ನಾನು ಅದನ್ನ ಕೇಳ್ತೇನೆ, ಯಾವ ರೀತಿ ಹಿಂಸೆ ಕೊಟ್ಟರು ನಿಮ್ಗೆ ಅದನ್ನ ಹೇಳಿ, ವಿವರವಾಗಿ ಹೇಳಿ. ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ಯಾವ ರೀತಿ ಹಿಂಸೆ ಕೊಟ್ಟರು, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿ ಶಾರ್ಟ್ ಆಗಿ.
ಸರ್ ನನಗೆ 4/9/2025 ಒಂದು 2-2.5 ಹೊತ್ತಿಗೆ ಕರೆ ಬಂತು SIT ಇಂದ. ನನಗೆ ನೋಟಿಸ್ ಯಾವುದೇ ಕೊಟ್ಟಿರಲಿಲ್ಲ. ಸರ್ ನಾನೊಂದು 1 ಅವರ್ಗೆ ಬರ್ತೀನಿ ಅಂತ ಹೇಳಿ ಒಂದು 4 ಗಂಟೆ ಹೊತ್ತಿಗೆ ನಾನು ಅಲ್ಲಿ ಹೋದೆ ಸರ್. ಹ್ಮ್. ಹೋಗಿ ಫಸ್ಟ್ ಫ್ಲೋರಿಗೆ ಗುಣಪಾಲ್ ಅವರು ಕರ್ಕೊಂಡು ಹೋದ್ರು. ಕೆಳಗೆ ಬಂದು ಎಲ್ಲ ಎಂಟ್ರಿ ಮಾಡಿ ಹೋಗಿ ಮೇಲೆ ಗುಣಪಾಲ್ ಅವ್ರು ಕರ್ಕೊಂಡು ಹೋದ್ರು. ಹ್ಮ್. ಗುಣಪಾಲ್ ಕರ್ಕೊಂಡು ಹೋಗಿ ಫಸ್ಟಿಗೆ ದಯಾಮ, ಸೈಮನ್, ಗುಣಪಾಲು, DVS ಮಂಜುನಾಥ್ ಹ್ಮ್. ಮತ್ತೆ ಒಂದೆರಡು ಪೊಲೀಸ್ ಪೇದೆಯವರೆಲ್ಲ ಇದ್ರು ಸರ್. ಹ್ಮ್. ಇವರದ ಫಸ್ಟ್ ಒಂದು ನಮ್ಮ ಹತ್ರ ಎಲ್ಲ ಎಂಕ್ವೈರಿ ಮಾಡಿ ಅಭಿ ಇದ್ದ. ಹ್ಮ್. ಅಭಿ ಅಂದ್ರೆ ಯುನೈಟೆಡ್ ಮೀಡಿಯಾ, ಅವನಿಗೂ ಹ್ಮ್. ಕೇಳ್ದ ಇವನ ಪರಿಚಯ ಇದೆ ಅಂತ ಹೇಳಿದ್ರು. ಹ್ಮ್. ಅಲ್ಲೇ ಅವನಿಗೆ ಕೇಳ್ದಂಗೆ ಕಾಣಿಸ್ತೆ. ಇದು ನಾವೊಂದು ವಿಡಿಯೋ ಮಾಡಿದ್ವಲ್ಲ ಸರ್ ಅಭಿಯೊಟ್ಟಿ ಹೋಗಿ, ಹಾ, ಖಂಡಿತ. ಅದರಿಂದ ಆಗ ಈ ಘಟನೆಲ್ಲ ಆಗ ಒಂದು 2 ತಿಂಗಳ 3 ತಿಂಗಳ ಹಿಂದೆನೆ ಮಾಡಿರೋದು. ಹಾ. 2 ತಿಂಗಳು ಆಗಿರ್ಬೋದು ಅಷ್ಟೇ. ಹ್ಮ್. ಅವ ನಮಗೆ ಈ ವಿಷಯನೇ ಗೊತ್ತಿಲ್ಲ, ಈ ಬುಡ ವಿಷಯ ಇದೆಲ್ಲ ನಾವು ತಲೆ ಕೆಡಿಸಿರಲ್ಲ, ನಮಗೆ ಗೊತ್ತೂ ಇಲ್ಲ ಆ ವಿಷಯ. ಹಾ. ಅದು ಗೊತ್ತಿದ್ರೆ ನಾವು ಆ ಕಾಡಿಗೆ ಹೋಗ್ತಿರಲ್ಲ ವಿಡಿಯೋ ಮಾಡ್ಲಿಕ್ಕೆ. ಹಾ. ಇದೇನು ಮತ್ತೆ ಇವ ನನ್ನ ತಲೆ ತಿಂತಾ ಇದ್ದ. ಹಾ. ಸರ್ ನಾನು ಅವತ್ತೊಂದು ಹೇಳಿದೊಂದು ಕೆಳಗೆ ಒಂದು ಹಗ್ಗ ಇದೆ, ಅದ್ರಲ್ಲಿ ಹೆಣ್ಣು ಮಗಳು ನೇತಾಕೊಂಡಿತ್ತು, ಇವ ಹಗ್ಗ ಮಾತ್ರ ಇದೆ, ಅದನ್ನ ನಾನೊಂದು ವಿಡಿಯೋ ಮಾಡಿದೆ. ಸರಿ ಓಕೆ ನನಗೊಂದು ತೋರಿಸ್ಕೊಡಿ ಅಂತ ಕರ್ಕೊಂಡು ಹೋಗ್ರಿ. ಆದ್ರೆ ದಾರಿ ತಪ್ಪಿ ಹೋಗ್ಲಿಕ್ಕೆ ಆಗಿಲ್ಲ ಅಲ್ಲಿಗೆ. ಹಾ. ಅಲ್ಲಿ ಪೈಪ್ ಲೈನ್ ಇತ್ತು, ಅಲ್ಲೇ ಸ್ವಲ್ಪ ಒದ್ದಾಡಿ ರೌಂಡ್ ಹೊಡೆದು ತಿರ್ಗ ನಾವು ನಮ್ಮಷ್ಟಿಗೆ ಬಂದೆ ನಾವು. ಹಾ. ಆ ಬರೋ ದಾರಿಯಲ್ಲಿ ಇವ ಏನಂತ ಹೇಳಿದ್ರೆ ಒಂದು ಚೀಲ ಇತ್ತು, ಅದನ್ನು ಕತ್ತಿಯಲ್ಲಿ ಎಳಿತಾ ಇದ್ದ, ಅದನ್ನು ವಿಡಿಯೋ ಮಾಡ್ಸ. ಹಾ. ಹಾ. ನನಗೆ ಗೊತ್ತಿರಲಿಲ್ಲ ಇವ ವಿಡಿಯೋ ಮಾಡಿ ಇವಾಗ ಜಾಸ್ತಿ ಈ ತರ ಸುದ್ದಿ ಮಾಡ್ತಾನೆ, ನಂಗೆ ಗೊತ್ತಿರಲಿಲ್ಲ. ಇದನ್ನ ಯಾರದು ತಗೊಂಡು ಅದು? ಯಾರು ಕತ್ತಿಯಲ್ಲಿ ಯಾರದು ವಿಡಿಯೋ ಮಾಡಿದ್ ಯಾರದು? ಅಲ್ಲ, ಕತ್ತಿಯಲ್ಲಿ ಎಳೆದಿರೋದು ನಾನು ಅವನ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸರ್. ಅದೆಲ್ಲ ಆತರ ಅಭಿಷೇಕ್ ಇದ್ದ? ಒಂದು ವಿಡಿಯೋ ಮಾಡಿ ಅಭಿಷೇಕ್ ಇದ್ದ? ಅಭಿಷೇಕ ಹಾ. ಅಭಿಷೇಕ್ ಇದ್ದ. ಹಾ. ಅದು ನನಗೆ ಒಂದು ವಿಡಿಯೋ ಮಾಡ್ತೀವಿ ಈ ತರ ಒಂದು ಚಿಂತೆಯಲ್ಲಿ ಇರ್ಲಿಲ್ಲ ಇದು. ಹಾ. ಏನೋ ನೋಡ್ತಾ ಇದ್ದಾನೆ ಅಂತ ಹೇಳಿದ. ಹಾ. ಆಮೇಲೆ ಯಾರೋ ಕೇಳೇನು ಹೇಳಿದ್ರು, ಇದು ಏನೋ ಅದ್ರಲ್ಲಿ ಏನಿಲ್ಲ ಸುಮ್ಮನೆ ಅದು ಗೋಳ್ಚೀಲ ಅಂತ ನಾನು ಹೇಳಿದೆ. ಹಾ. ಹಾ. ಆ ನಂತರ ಈ ವಿಷಯ ಬಂತಲ್ಲ, ಹಾ. ಈ ಚಿಹ್ನೆಯ ವಿಷಯ ಬಂದ ನಂತರ ನೋಡಿದ್ರೆ ಅದೇ ವಿಡಿಯೋ ಅಂತ ಇದು ಹಾಕಿಬಿಟ್ಟು, ಇದು ಜಯಂತು ಹಾ. ಜಯಂತು ಬಂಗ್ಲಗುಡ್ಡೆಗೆ ಹೋಗಿರೋದು, ಜಯಂತು ಬುರುಡೆ ತಂದಿರೋದು, ಹಾ. ಜಯಂತು ಡ್ಯಾಬಿಂದ ತಂದಿರೋದು, ಹಾ. ಜಯಂತು ಮೀಡಿಯಾ ಕೆಲವೊಂದು ಮೀಡಿಯಾವರ ಶೋರೂಮ್ ಇಂದ ಅವರ ಇದೆ ಅಲ್ಲ ಆಫೀಸ್ ಇದೆ ಅದರಿಂದ ತಂದಿರೋದು ಅಂತ ಹೇಳ್ತಾ ಇದ್ರು. ಹಾ. ಈಗ ಈಗ ಇದೆಲ್ಲ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅಲ್ಲಿ ಕೇಳುವಾಗ ಮೀಡಿಯಲ್ಲಿ ಬರ್ತಾ ಇದೆ ಅಲ್ಲ, ವಿಡಿಯೋ ಮಾಡಿರೋದು ನೀನು ಅಭಿಗೆ ಕೇಳಿ ಹೌದಂತ ಅವ ಹೇಳ್ದ. ಹೌದು ಇವ್ರು ಇದ್ರು, ಅವ ಡಿಟೇಲ್ ಕೊಟ್ಟಿದ್ದಾನೆ ಸರ್, ಇದಕ್ಕೆ ಯಾವ್ದು ಇಲ್ಲ ಅಂತ. ಆದ್ರೂ ಮೀಡಿಯಲ್ಲಿ ಬರ್ತಾ ಇದೆ ಕೆಲವೊಂದು ಮೀಡಿಯಾ ಅಂತ ಹೇಳ್ತಿದ್ಯಲ್ಲ. ನಾನು ಮಧ್ಯೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಚೆನ್ನೈ ತಂದ ಬುರುಡೆಗೂ ನೀವು ವಿಡಿಯೋ ಮಾಡಿದ ಬುರುಡೆಗೂ ಸಂಬಂಧ ಇಲ್ಲ? ಯಾವುದೇ ಸಂಬಂಧ ಇಲ್ಲ ಸರ್, ಅಲ್ಲಿ ಹಾ. 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 ಯಾವುದೇ ಸಂಬಂಧ ಇಲ್ಲ. ಹಾ. ಇವ ನಮಗೆ ಉಳಿಸಿರೋದು ಅಧಿಕಾರಿಗಳು ಅಂತ, ಅದಕ್ಕಿಂತ ದೊಡ್ಡದಾಗಿ ಮೀಡಿಯಾದವರು. ಹಾ. ಹಾ. ಏನೋ ಯಾರ್ದೋ ಎಂಜಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡ್ತಾ ಇದ್ದಾನ ಅಂತವರಿಂದ ಆಗಿರೋದು. ಹಾ. 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 ಮಾಧ್ಯಮವರು ಇವಾಗ ಏನೋ ಈ ಅಧಿಕಾರಿಯನ್ನು ನೋಡಿದ್ರೆ ಅಧಿಕಾರಿಗಳು ಸರ್ ಹೌದು ಮೀಡಿಯಾದಲ್ಲಿ ತೋರಿಸಿದ್ರಲ್ಲ ಸತ್ಯ ಜಯಂತಿ ಈ ರೀತಿಯಲ್ಲಿ ಹಾಕಿಬಿಟ್ಟು ಮಾಡಿರೋದು ಅವರು. ಹಾ. 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 ಅದಕ್ಕೆ ನನಗೆ ಸರಿ ಅದ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೇಳಿದ್ರು. ಆಮೇಲೆ ಅಷ್ಟೊತ್ತಿಗೆ ಚಿನ್ನಯ್ಯನ ಕರ್ಕೊಂಡು ಬಂದ್ರು. ಹ್ಮ್. ಸೈಮನ್ ಅವ್ರು ನನ್ನ ಅಂಗಿ ಬಿಚ್ಚಿಸಿ ಅಂತ ಹೇಳಿದ್ರು. ಹ್ಮ್. ಮಂಜುನಾಥ್ ಅಂಗಿ ಬಿಚ್ಚಿ ನಾನ್ ಬಿಚ್ಚಿ ಇಟ್ಬಿಟ್ಟೆ, ನಂಗೇನಂತೆ, ಅವ್ರೇನ ಲಾಠಿ ಚಾರ್ಜ್ ಏನ್ ಬೇಕಾದ್ರೆ ಮಾಡ್ಲಿ ಅಂತ ನಾನಿದ್ದೆ. ನನಗೆ ಗೊತ್ತಿಲ್ಲ. ಭೀಮನ್ನು ಕರ್ಕೊಂಡು ಬಂದ್ ಇಲ್ಲಿ ಬಂದು ಕರ್ಕೊಂಡು ಇದರ ಕುತಂತ್ರ ನೀನಲ್ವಾ ಕೇಳು ಅವನಿಗೆ ಅಂತ. ಹಾ. ಅಪ್ಪ ನೀನೇ ತಾನೇ ಬಂದಿರೋದು, ನಿನಗೆ ಯಾವಂತ ಪರಿಚಯ ನನಗೆ? ನಂದು ಕೆಲಸ ಎಷ್ಟು, ನಿನಗೆ ಎಷ್ಟು ಮಾತಾಡ್ತಾ ಇದ್ದೀನಿ? ಹ್ಮ್. ನೀವು ಒಂದು ವಿಡಿಯೋ ಮಾಡಿದೇನಪ್ಪ, ವಿಡಿಯೋ ಮಾಡುವ ಬುದ್ಧಿ ಗೊತ್ತಾಯ್ತು. ಮತ್ತೆ ನಿನಗೆ ಎಲ್ಲ ಕೇಳಿದೆ, ನಾ ಮಾತಾಡಿದೆ. ಈ ತರ ಕೇಳುವಾಗ ನೀನ್ ಅದ್ರಲ್ಲಿ ಇದು ಕೇಳು ಅಂತ ಹೇಳಿ ಹೊಡಿಯೋದು ಅವನಿಗೆ. ಆ ಹೊಡಿಯುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಹಾ. ಹಾ. ಈ ರೀತಿ ಅಲ್ಲೇ ಮಾಡ್ರು. ಅವನದ್ದು ಬಟ್ಟೆ ತೆಗೆಸಿದ್ರು. ಅಂದ್ರೆ ಏನೋ ನಾವು ಆ ಕೆಳಗೆ ಹೊಡೆದಾಗುವಾಗ ಬಟ್ಟೆಯನ್ನು ಹರಿದರೆ ಹಾ. 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 ಇದೆಲ್ಲ ಆಗ್ಬಾರ್ದಲ್ಲ. ಹಾ. ಹಾ. ಇದಕ್ಕೋಸ್ಕರ ಓಕೆ. ನೀವು ಇವರಿಗೆ ಹೊಡಿಬೋದಿತ್ತಲ್ಲ, ಇವರಿಗೆ ಹೊಡೆದು ಕೇಳ್ಬೋದಿತ್ತಲ್ಲ, ಅದಪ್ಪ ನೀನ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದೆಯಾ, ನೀನೇ ತಂದಿರೋದು, ಹಾ. ಇವರೇ ಕೇಳ್ಬೋದಲ್ಲ, ಅವನಿಂದ ಓಡಿಸ್ಬೇಕಿತ್ತು. ಅವನೆಲ್ಲಾದ್ರೂ ಅಕಸ್ಮಾತ್ ಆಗಿ ನಾನು ಹೇಳಿದೆ, ನಾನು ಇದ್ದ ವಿಷಯ ನೋಡಿ, ನಾನು ಇದ್ದ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ನನಗೆ ಹೇಳಿಕೆ ಬರಲ್ಲ, ಹೇಳೋದು ಇಲ್ಲ ಅಂತ ಹೇಳಿದೆ. ಈಗ ಏನಿದ್ರು ನಾನ್ ತಪ್ಪು ಮಾಡಿ ನಾನ್ ಶಿಕ್ಷೆ ಅನುಭವಿಸ್ತೀನಿ, ಇನ್ನೊಬ್ಬರ ಮೇಲೆ ತಲೆ ಕಟ್ಟಿ ಇಡ್ಲಿಕ್ಕೂ ಇಲ್ಲ ಅಂತ ಹೇಳಿದೆ ನಾನು. ಏನೋ ಚಿಹ್ನೆ ಮೇಲೆ ಕಟ್ಟಿ ಇಟ್ಟು ಅಲ್ಲಿಂದ ಅವನ ಹೆಂಡತಿ ಮಕ್ಕಳ ಶಾಪ ನನಗೇನಿಕೆ? ನನಗೆ ಅದು ಬೇಡ ಅಂತ ಹೇಳಿದೆ. ನಾನ್ ತಪ್ಪು ಮಾಡಿ ನಾನ್ ತಿನ್ಬೇಕು. ಅವ್ರ ಹೆಂಡತಿ ಮಕ್ಕಳ ಶಾಪ ನನ್ನ ಮಕ್ಕಳಿಗೆ ಬೇಡ ಅಂತ ಓಪನ್ ಆಗಿ ಹೇಳಿದೀನಿ ಸರ್. ನೀವು ಅದು ಕೇಳಿದೀನಿ, ಅಲ್ಲ ಅಲ್ಲೂ ಕೇಳಿದೀನಿ, ಹೊಡಿತೀರಾ ಹೊಡೀರಿ, ಸಾಯಿಸ್ತೀರಾ ಸಾಯಿಸ್ರಿ. ಅಲ್ಲಿ ಆಗಿರೋ ವಿಷಯ ಹೌದು, ಸತ್ಯನೇ. ಯಾರು ಷಡ್ಯಂತ್ರ ಮಾಡ್ಲಿಕ್ಕೆ ನಾ ಬಂದಿಲ್ಲ ಅಂತ ಹೇಳಿದೆ. ಅಲ್ಲಿಂದ ಮತ್ತೆ ಒಂದು 10ವರೆಗೆ ಅಲ್ಲೇ ತಿರುಗಿ ಬಿಟ್ರು ಸರ್.
ಈಗ ಅದಾದ ನಂತರ ಹಾಸ್ಪಿಟ್ಲಿಗೆ ಸೇರಿದ್ರಾ, ಚಿಕಿತ್ಸೆ ಪಡ್ತಿದ್ರಾ? ನನಗೆ ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಹಾ 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 ಮಾರನೆಯಿಂದ ನಾನು ಅರ್ನವರ ಗಾಡಿಯಲ್ಲಿ ಹೋಗುವಾಗಲೇ ಹೇಳ್ತಾ ಇದ್ದೆ, ಕೈಯಲ್ಲಿ ಆಗ್ತಿಲ್ಲ, ಭಯಂಕರ ನೋವು. ನಾನು ಅದಕ್ಕೆ ಸಿಂಧು ಪ್ರಸಾದ್ ಆ ಮಹೇಶನ ಹತ್ರ ಬಂದು ಹೇಳಿದೆ. ಆನಂತರ ಮಹೇಶನ ಈ ತರ ಆಗಿದೆ, ಅಟ್ಯಾಕ್ ಮಾಡಿ ನನ್ನ ಮೇಲೆ ಮಾಡಿದ್ದಾರೆ, ಹಾ ಇನ್ನು ಯಾರ್ಯಾರ ಮೇಲೆ ಮಾಡ್ಬೋದು ಗೊತ್ತಿಲ್ಲ ಅಂತೇಳಿ ನಾನು ಹೇಳಿದೆ. ನಾನು ಹಾ ಆವಾಗ ನಾನು ಹೇಳಿದೆ, ಇಲ್ಲ ಇವರಿಗೆ ಪ್ರಣಾಮ್ ಮೋಂತಿ ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾನು ಹಾ ಹೇಳಿದೆ, ನೋಡಿ ನಾವೀಗ ಒಂದೆರಡು ಏಟು ತಿಂದ್ರೆ ಹೋರಾಟ ತಾನೆ, ಇರ್ಲಿ ಪರವಾಗಿಲ್ಲ, ಸತ್ಯ ಹೊರ ಬರ್ಲಿ. ಹಾ ಅತ್ಯಾಚಾರನ ಜೈಲಿಗೆ ಕಳಿಸ್ಲಿ. ಹ್ಮ್ ಇವಾಗ ನಾನು ಹೇಳಿದೆ, ಈ ಪದ್ಮಲತಾ ಇಲ್ಲ ಸೌಜನ್ಯ ಅಲ್ಲಿ ಎಷ್ಟೋ ಹೆಣ್ಮಕ್ಳ ಕೊಲೆ ಆಗಿದೆ, ಅದು ಹ್ಮ್ ಗೊತ್ತಿರೋ ವಿಷಯನೇ, ಆದ್ರೆ ದಾಖಲೆ ಹೌದು ಇಲ್ಲ, ದಾಖಲೆ ಇಲ್ಲದಂಗೆ ಮಾಡಿದ್ದಾರೆ ಅವರು. ಹೌದು ಹೌದು ನಾನು ಹೇಳಿದ, ಅವರ ಅಪ್ಪ ಅಮ್ಮ ತಿಂದಿರೋ ನೋವು, ಅಣ್ಣ ತಮ್ಮಂದಿರು ಅವರು ತಿಂದ ನೋವಷ್ಟು ನಾವೇ ತಿಂತಾ ಇಲ್ವಲ್ಲ, ಹೌದು ಹೌದು ಬಿಟ್ಟಾಕಿ ಅದು, ನಾವ್ ಇನ್ನೂ ಓಕೆ ತಿನ್ನೋಣ, ಅವ್ರು ಏನ್ ಬೇಕಾದ್ರೆ ಮಾಡ್ಲಿ ಅಂತ ಹೇಳಿದೆ ನನಗೆ. ಹಾ ಹಂಗೆಲ್ಲ ಕೊಡ್ಲೇಬೇಕಂದ್ರೆ ನಾನೇ ಬೇಡ ಅಂತ ಹೇಳಿದೆ. ಮತ್ತೆ ನಾನು ಹೇಳಿದೆ, ಎಲ್ಲರೂ ಇರೋದು ಅವರೇ, ಮೇಲಿದ್ರು ಪೊಲೀಸರು ಅವರೇ, ಕೆಳಗಿದ್ರು ಅವರೇ, ಎಲ್ಲರೂ ಶಾಮೀಲಾದ್ರೆ ಎಲ್ಲರೂ ಶಾಮೀಲಾಗಿ ಆಗುತ್ತೆ, ಹಾ ನಾವು ದೂರ್ ಕೊಟ್ಟು ಏನು ಪ್ರಯೋಜನ. ಹಾ ಆಮೇಲೆ ಅಣ್ಣನೇ ಹೇಳಿದ್ರು, ಮೋಂತಿ ಅವರಿಗೆ, ಪ್ರಣಾಮ್ ಮೋಂತಿ ಅವರಿಗೆ ಅಣ್ಣನೇ ಹೇಳಿದ್ದಾರೆ ಖುದ್ದಾಗಿ ಹಾ ಹೋಗಿ. ಹಾ ಆಮೇಲೆ ನಾನು ಹೋಗೋತಿ 1 ಗಂಟೆ 1:30 ಎಲ್ಲ ಆಯ್ತು. ಹಾ ಅಷ್ಟೊತ್ತಿಗೆ ಅವ್ರಿಗೆ ಕೇಳಿದ್ರು ನನಗೆ, ಹಾ ಸರ್ ಏನಿಲ್ಲ, ಹಂಗೆ ಹೇಳಿದೆ, ಏನಿಲ್ಲ ಸರ್ ಅಂತ ಹೇಳಿದೆ ನಾನು. ಹಾ ಹಾ ಹಂಗೆ ಬಿಟ್ಬಿಟ್ಟು ಹಾ ಬಂದೆ ಸರ್ ಅಲ್ಲಿಂದ. ಹಾ ಆವತ್ತಿನಿಂದ ಗೆಳೆದ ಆ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲಾ ದಾಖಲೆ ತಗೊಂಡು ಬಂದಿದ್ದಾರೆ. ಇವಾಗ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ ಹ್ಮ್ ಹ್ಮ್ ಎಲ್ಲವನ್ನು ಹ್ಮ್ ತಗೊಂಡು ಬಂದಿದ್ದಾರೆ ಸರ್. ಹೌದಾ? ಅದೆಲ್ಲ ಏನಕ್ಕೆ ಬೇಕು ಇವರಿಗೆ? ನಾನು ಹೋದ ಹಾಸ್ಪಿಟ್ಲಿಗೆ ಹೋಗಿ ನನ್ನನ್ನು ಫಾಲೋ ಮಾಡಿ ಇವಾಗ ಏನು ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಅಲ್ಲಿ ಅಲ್ಲಿಂದ ಮಾಹಿತಿನ ದಾಖಲೆ ಏನಕ್ಕೆ ತಗೊಂಡು ಬರ್ಬೇಕು ಇವರು? ಹಾ ಇವರು ಹಾ ಹೊಡೆಯೋದ್ರೆ ಏನಕ್ಕೆ? ಹಾ 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 ಇದಕ್ಕೆ ಉತ್ತರ ಕೊಡ್ಲಿ ಅವರು. ಇಲ್ಲ, ಹೊಡೆಯೋಕೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಹೊಡಿಲಿಕ್ಕೆ ಬರೋದಿಲ್ಲ ಇವರಿಗೆ. ಹೊಡೆಯುವಂತ ಹೀಗೆ ಎಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕಲೆ ಹಾಕಬೇಕು. ಸೈಂಟಿಫಿಕ್ ಎವಿಡೆನ್ಸ್ಗಳು ಸಾಕಷ್ಟು ಇದೆ, ವಿಡಿಯೋ ಎವಿಡೆನ್ಸ್ ಇರ್ಬೋದು, ಇನ್ಯಾವುದೇ ಬೇರೆ ಬೇರೆ ಎವಿಡೆನ್ಸ್ಗಳಿದೆ. ಆ ಸಂದರ್ಭದಲ್ಲಿ ಹೊಡೆದು ಬಡದು ಮಾಡಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡುವಂಥ ರೈಟ್ಸ್ ಇವರಿಗಿಲ್ಲ. ಅಥವಾ ಚೆನ್ನೈನ ಮೂಲಕ ಹೊಡಿಸಿದ್ರೆ ಇನ್ನೂ ದೊಡ್ಡ ಆರೋಪ, ಇನ್ನೂ ದೊಡ್ಡ ಅಪರಾಧ ಆಗ್ತದೆ. ಅದು 100% ದೊಡ್ಡ ಅಪರಾಧ ಸರ್. ಅವ ಹಾಂ 100% ಇವತ್ತ ನಾಳೆ ಬಾಯಿ ಬಿಡ್ತಾನವ, ಸತ್ಯ ಹಾಂ ಹೇಳಿ ಹೇಳ್ತಾನೆ. ಅವನಿಗೆ ಹೊಡೆದು ಬಡ್ದೇನ ಅವನ ಬಾಯಿ ಕಟ್ಸಿರೋದು, ಅವನು ಇದ್ದ ಸುಳ್ಳಲ್ಲ ಅವನಿಗೆ ಹೇಳಿದಾನೆ. ಹ್ಮ್. ಕೇರಳಕ್ಕೆ ಇಲ್ಲ. ದೇವಸ್ಥಾನ ಕರ್ಕೊಂಡು ಹೋದಕ್ಕೆ ಇವನಿಗೆ ಚಿನ್ನಯ್ಯನಿಗೆ ಹೇಳಿದಂತೆ, ನಿನ್ನನ್ನು ಕೊಲೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿರೋದಂತ. ಏನಂತ ನಮ್ಮ ತಲೆ ಮೇಲೆ ಮರ ಬಿತ್ತ ಹಾಂ ಒಬ್ಬನು ಸಾಯಿಸುವಂತದ್ದು. ಈ ಹಾಂ ರೀತಿಯಲ್ಲಿ ಅವನು ದಾರಿ ತಪ್ಪಿಸಿಬಿಟ್ಟಿದ. ಅವನು ದುಡ್ಡು ಆಮಿಸಿಗೆ ಹೋಗಿದಲ್ಲ, ಹಾಂ ಎಲ್ಲತ್ಕೊಂಡು ಇಲ್ಲ ದುಡ್ಡಿಗೆ ಇಲ್ಲ. 100% ಚಿನ್ನಯ್ಯ ದುಡ್ಡು ವಿಷಯಕ್ಕೆ ಹೋಗಲ್ಲ. ಹಾಂ ಹಾಂ ಅವ ಹೋಗಿರೋದು ಪಾಪ ಬೆದರಿಸ್ದ ಅಂದ್ರೆ ಅವನಿಗೆ ಗೊತ್ತಲ್ಲ ಸರ್, ಅಲ್ಲಿ ಆಗ್ತಾ ಇರುವ ಕೊಲೆ ಎಲ್ಲ ಗೊತ್ತಲ್ಲ ಸರ್. ಹಾಂ ಹಾಂ ನಾಳೆ ಇದೇ ಪರಿಸ್ಥಿತಿ ಇವನಿಗೆ ಬರ್ತದೆ ಅಂತಾನೆ ಇಲ್ಲಿಂದ ಹೋಗಿರೋದು. ಹಾಂ ಹಾಂ ಅದಕ್ಕೆ ಭಯ ಬಿದ್ದ ಸರ್, ಹಾಂ ಹಾಂ ಹೆಂಡತಿ ಮಕ್ಕಳನ್ನ ಇಟ್ಟು ಭಯ ಬೀಳಿಸಿದ ಸರ್. ಹಾಂ 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 ನೀನ್ ಒಟ್ಟಿನಲ್ಲಿ ಒಂದಾದ್ರೂ ಒಟ್ಟು ತಿಳ್ಕೊಂಡ್ರೆ ನೀವು ಜೈಲಿಗೆ ಹೋದ ತಿರ್ಗಾ ಬರಲ್ಲ ಅಂತ ಹೇಳಿ ಈ ರೀತಿ ಭಯದ ವಾತಾವರಣ ಹುಟ್ಟಿಸಿ ಅವ ಚೇಂಜ್ ಆಗಿರೋದು. ಯಾವುದೇ ಕಾರಣಕ್ಕೂ ದುಡ್ಡಿಂದ ಹೋದವನ ಅಲ್ಲ ಸರ್ ಅವ. ಒಟ್ಟಿನಲ್ಲಿ ಅದನ್ನ ಹೇಳ್ಬೋದು. ಒಟ್ಟಿನಲ್ಲಿ ಚೆನ್ನೈನಿಗೆ ಭಯ ಬಿಡಿಸಿ ಅವನಿಗೆ ಹೆದರಿಕೆ ಹಾಕಿ ಈ ಪ್ರಕರಣದಿಂದ ಹೊರಗೆ ಹೋಗುವಂತ ಮಾಡಿದ್ದು ಅಧಿಕಾರಿಗಳೇ ಅಂತ ಹೇಳ್ತೀರಾ ತಾವು? 100% ಹೌದು. ಹಾ ತನಿಖೆ ಆಗ್ಲಿ, ಇನ್ನೂ ತನಿಖೆ ಮಾಡ್ಬೋದಲ್ಲ, ಇದನ್ನು ತನಿಖೆ ಮಾಡ್ಬೋದಲ್ಲ. ಹಾ, ಖಂಡಿತ ಆಗ್ತದೆ. ತನಿಖೆ ಮಾಡ್ಲಿ, ಸತ್ಯ ಈಗ ಬರ್ಲಿ. ಈಗ ಸತ್ಯ ಬರೋ ತನಕ ನಮ್ಮ ಜನ ಬಿಡೋದಿಲ್ಲ, ಅದು ಅಲ್ಲ, ಯಾರೇ ನಮ್ಮ ಬರಲಿ. ಜನ ಬಿಟ್ಟು ನಾನು ಬಿಡುದೇ ಇಲ್ಲ. ಸತ್ಯ ಹೊರ ಬರ್ಬೇಕು. ನನಗೆ ಜಯ ವಿಜಯ ಯಾವ್ದು ಬೇಡ, ಸತ್ಯ ಹೊರ ಬರ್ಬೇಕು. ಆಗಿರೋದು ಹೌದು, ಕೊಲೆ ಆಗಿರೋದು ಹೌದು, ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತು. ಅದ ಮಾತಾಡ್ಲಿಕ್ಕೆ ಆಗಲ್ಲ. ಪ್ರಭಾವ ಏನ್ ಮಾಡೋಣ? ಇದಕ್ಕೋಸ್ಕರ ಸತ್ಯ ಹೊರ ಬರ್ಬೇಕು ಸರ್. ಅಲ್ಲೋರು ನಾನು ಬಿಡುವುದಿಲ್ಲ. ಏನ್ ಬೇಕಾದ್ರೆ ಮಾಡ್ಲಿ, ಅವ್ರು ಕೊಲೆ ಏನು ಮಾಡ್ತೀರಾ? ಕೊಲೆ ನೀವು ಬೇಕಾದ್ರೆ ಮಾಡ್ಲಿ, ಬಿಡುವುದಿಲ್ಲ? ಪರವಾಗಿಲ್ಲ. ಮರ್ಡರ್ ಮಾಡಿದ್ರು ನೀವು ಬಿಡೋದಿಲ್ಲ ಅಂತ. ಬಿಡೋಲ್ಲ. ಸತ್ತದ ಹಂಗೆ ಸತ್ಯಕ್ಕೋಸ್ಕರ ಸತ್ಯ ಅಂತ ಆಗ್ಲಿ, ಆದ್ರೂ ಪರವಾಗಿಲ್ಲ. ಆದರೆ ಒಂದು ವಿಷಯ ವೀಕ್ಷಕರೇ, ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತು ನಮ್ಮ ವೀಕ್ಷಕರು ಇದನ್ನು ಗಮನಿಸಬೇಕು. ಜಯಂತ್ ಟಿ ಅವರು ಯಾವುದೇ ಒಂದು ಕಲ್ಮಶ ಇಟ್ಟುಕೊಂಡು ಹೋರಾಟಕ್ಕೆ ಬಂದವರಲ್ಲ. ಅವರು ಕೇವಲ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ. ಅವರ ಮನೆಯಲ್ಲೂ ಸಹ ಒಂದು ಜೀವ ಹೋಗಿದೆ, ಬಲಾತ್ಕಾರಕ್ಕೊಳಗಾಗಿ ಪದ್ಮಲತಾ. ಆ ಒಂದು ನೋವನ್ನು ಹಿಡ್ಕೊಂಡು ಈ ಒಂದು ಹೆಣ್ಣು ಮಗಳಿಗಾದರೂ ಆ ಸಮಯದಲ್ಲಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ, ಈ ಒಂದು ಹೆಣ್ಣು ಮಗಳಿಗಾದರೂ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಒಂದು ಇದಕ್ಕೆ ಅವರು ಇಲ್ಲಿ ಬಂದಿದ್ದು. ಅವರು ಮುಂಚೆಯಿಂದನೂ ಬೇರೆ ಹೋರಾಟಗಳನ್ನು, ಸಾಮಾಜಿಕ ಹೋರಾಟಗಳನ್ನು ಮಾಡಿಕೊಂಡೇ ಬಂದಂಥವ್ರು. ಅಂಥವರ ಮೇಲೆ ಹಲವಾರು ಸಲ ಹಲ್ಲೆ ಆಗಿದೆ. ಎಲ್ಲಿ ಒಂದು ಈ ಉಡುಪಿಯ ಕಾಪು ಸಮೀಪದ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನು
ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟು ಹೋದಾಗ ಅಲ್ಲಿ ಜನ ಸೇರಿಸಿ ಹೊಡೆಸಿದ್ದಾರೆ. ಎಷ್ಟು ಸಲ ಇವರನ್ನ ಈ ಒಂದು ರೀತಿಯ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂದರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಏನು ರಕ್ಷಣೆ ಇರಬೇಕಾದ ಒಂದು ಸಂಸ್ಥೆ SIT, ಅಲ್ಲಿ ನಾವು ಧೈರ್ಯದಿಂದ ಖುಷಿಯಿಂದ ಹೋಗಬೇಕು, ಸಾಕ್ಷಿ ಆಗಲಿ ಆರೋಪಿಗಳಾಗಲಿ ಯಾರೇ ಆಗಲಿ. ಅಂಥ ಜಾಗದಲ್ಲಿ ಇವರಿಗೆ ಪೆಟ್ಟು ಬಿದ್ದಿದೆ ಅಥವಾ ಹೊಡೆಸಿದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಮತ್ತು ಇಂಥ ಅಧಿಕಾರಿಗಳ ಮನಸ್ಥಿತಿಯನ್ನು ನಾವು ಖಂಡಿತವಾಗ್ಲೂ ನೋಡಬೇಕು. ಇಂಥ ಅಧಿಕಾರಿಗಳ ಆ ಮನಸ್ಥಿತಿ ಹೇಗಿರಬೇಕು, ಅವ್ರದ್ದು ಸೈಕಲಾಜಿಕಲ್, ಅವರ ಒಂದು ಮಾನಸಿಕ ಮಟ್ಟ ಹೇಗಿರಬೇಕು. ಒಂದು ಸ್ವಲ್ಪ ಬುದ್ಧಿ ಇದ್ದವರು, ಒಂದು ಸ್ವಲ್ಪ ಜ್ಞಾನ ಇದ್ದವರು ಹೇಗೆ ಕಂಡುಹಿಡಿಬಹುದು? ಇಷ್ಟು ಆಧುನಿಕ ವಸ್ತುಗಳು, ಆಧುನಿಕ ಸಲಕರಣೆಗಳು ನಮ್ಮೊಟ್ಟ ಇದ್ದಾಗ ಹೊಡೆದು ಬಡ್ದು ಮಾಡುವಂಥ ಸಂದರ್ಭ ಈಗಲೂ ಇದೆಯಾ? ಇಷ್ಟು ಹ್ಯೂಮನ್ ರೈಟ್ಸ್ ಸಂಸ್ಥೆಗಳು ಇಷ್ಟು ಆ್ಯಕ್ಟಿವ್ ಆಗಿದ್ದಾಗ ಒಬ್ಬರು ಹೋರಾಟಗಾರರಿಗೆ ಹೊಡಿತಾರಂದರೆ ಏನು ಗೊತ್ತಿಲ್ಲ. ಆದರೆ ನಾನು ಮುಂದಿನ ಕೊನೆಯದಾಗಿ ನಮ್ಮ ಜಯಂತಿ ಪೂಜಾರಿ ಹತ್ರ ಕೇಳ್ತೀನಿ. ನಿಮಗೆ ಈಗ ಭಯ ಇದೆಯಾ, ಧೈರ್ಯ ಇದೆಯಾ, ಹೇಗಿದೆ ನಿಮ್ಮ ಮನಸ್ಥಿತಿ ಅಂತ? ಸರ್ ನನಗೆ ಭಯ ಇಲ್ಲ ಸರ್. ನಾನು ಹೇಳಿದೆ ಅವತ್ತು, ನಾನು ತಿರ್ಗನೆ ಹೇಳ್ತಾ ಇದ್ದೆ ಅವರಿಗೆ, SIT ಅವರಿಗೆ, ನಿಮಗೆ ನಾವು ಹೊಡೆದು ಇನ್ನೂ ಕೇಳ್ಬೇಕಾ ಕೇಳಿ, ಹೊಡೀರಿ, ಕ್ಯಾಮರಾ ಎಲ್ಲ ರೂಮಿಗೆ ಹೋಗಿ ಮಾತಾಡ್ಸ. ನಾನು ಹೇಳ್ತಾ ಇದ್ದೆ, ನಾನು ಹೊಡೀರಿ ಏನ್ ಬೇಕಾದ್ರೆ ಮಾಡಿ, ನಾನು ಹೇಳೋದನ್ನ ಹೇಳಿದೀನಿ, ಇನ್ನಿದಕ್ಕಿಂತ ಜಾಸ್ತಿ ನನಗೆ ಸತ್ಯ ಗೊತ್ತಿಲ್ಲ ಅಂತಲೇ ಹೇಳಿದೀನಿ ಸರ್. ಜೈಲಿ ಹಾಕ್ತೀರಾ? ಅದನ್ನೇ ಕೇಳಿದ್ಯಾ, ಯಾವ ಹಾಕ್ತೀರಿ, ಎಷ್ಟು ದಿನ ಜೈಲಿ ಇರ್ಬೇಕು, ಇದನ್ನೇ ಕೇಳ್ತಾ ಇದ್ದೆ ನಾನು. ಅದು ಅಲ್ಲ, ಇವರಿಗೆ ಆಗಿರೋದು ಏನಂತ ಹೇಳಿದ್ರೆ, ನಾನೊಂದು ದೂರು ರೆಡಿ ಮಾಡಿ ಇಟ್ಕೊಂಡು ಹೋಗಿದ್ದೆ ನಾನು. ಆ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಅಲ್ಲಿ ಅತ್ಯಾಚಾರಿಗಳಿದ್ದಾರೆ, ಯಾರು ಕೊಲೆ ಮಾಡಿ ಹಾಕಿರೋ ನೋಡಿದವರು ಇದ್ದಾರೆ, ಎಲ್ಲ ಡಿಟೇಲ್ ಇಟ್ಕೊಂಡು ಹೋದೆ ನಾನು. ಪದ್ಮಲತಾ ಪ್ರಕರಣದಲ್ಲಿ ಯಾರಿದ್ದಾರೆ, ಪದ್ಮಲತಾ ಪ್ರಕರಣದಲ್ಲಿ ಧರ್ಮಸ್ಥಳ ಮಮ್ಮಿ ಅಂತ ನರ್ಸ್ ಇದ್ದಾಳೆ, ಇವಾಗಲೂ ಇದ್ದಾಳೆ. ಇವಾಗ ಹೇಳ್ತೀನಿ, ತನಿಖೆ ಮಾಡಿ. ಅವಳು ಬಾಯಿ ಬಿಡ್ತಾಳೆ, ಯಾರು ಹೇಳಿಬಿಟ್ಟು ಕರ್ಕೊಂಡು ಹೋಗಿರೋದಂತ. ಗಂಗೋತ್ರಿ ಲಾಡ್ಜಿಗೆ ಯಾರನ್ನ ಕರ್ಕೊಂಡು ಹೋಗಿರೋ ಅಂತ ಹೇಳ್ತಾಳೆ. ಇನ್ನು ಸರೋಜಿನಿ ಅಂತ ಇದ್ದಾಳೆ ಇನ್ನೊಬ್ಳು, ಕರೆಸಿ ಸತ್ಯ ಹೊರ ಬರುತ್ತೆ. ಇದೇನು ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ. ಇಷ್ಟು ಮಾಡ್ಲಿ, ನಾನು ಸುಮ್ನೆ ಇರ್ತೀನಿ. ಇಷ್ಟು ಮಾಡ್ಬೇಕು ಅವರು. ಈಗ 40 ವರ್ಷದಿಂದ ಇಷ್ಟು ದೊಡ್ಡ ಕೇಸಿನ ಪ್ರಕರಣವನ್ನು ಬೇಯಿಸಿ ಆಗಲ್ವಾ? ಜೀವಂತ ಸಾಕ್ಷಿ ಇದ್ದಾರೆ ಗೊತ್ತಾ? ಸಾಕ್ಷಿ ಅಲ್ಲ, ಕಿಡ್ನಾಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದವರು ಗೊತ್ತಾ ನಿಮಗೆ? ಇನ್ನು ಮಮ್ಮಿ ಇದ್ದಾರೆ ಅಂತ ಹೇಳಿದಾಗ ಇನ್ನೊಂದು ದಾಖಲೆ ಇದೆ, ಅದು ಆಮೇಲೆ ಕೊಡ್ತೀವಿ ನಾವು. ಕೊಟ್ರೆ ಅವನು ಬೇಕಾದ್ರೆ ಸಾಯಿಸ್ಬೋದು. ಅದೇ ಲಾಡ್ಜ್ ಅಲ್ಲಿ ಇದ್ದವನೇ, ಅವನೇ ಹೇಳಿರುದು. ಇದೆಲ್ಲ ಕೊಡು, ಎಂಕ್ವೈರಿ ಮಾಡ್ಲಿಕ್ಕೆ ಆಗಲ್ವಾ ಸರ್ ಇಷ್ಟೆಲ್ಲ ಕೊಟ್ಟು? ಇನ್ನೇನಕ್ಕೆ ಇದೆಲ್ಲ ರಚನೆ ಮಾಡಿರೋದು? ಅದನ್ನ ಮಾಡಿ. SIT ಅವರಿಗೆ ಆಸಕ್ತಿ ಯಾಕಿಲ್ಲ ಈ ಪ್ರಕರಣದ ಬಗ್ಗೆ? ಈ ಒಂದು ದೃಷ್ಟಿಕೋನದಲ್ಲಿ ಒಂದು ಇದ್ ಮಾಡ್ಲಿಕ್ಕೆ ಯಾಕೆ ಆಸಕ್ತಿ ಕಾಣಿಸ್ತಾ ಇಲ್ಲ ಅವರಿಗೆ? ಸರ್ ಅದೇನ್ ನನಗೆ ಗೊತ್ತಿಲ್ಲ ಸರ್, ಏನಂತ ಮುಂದೆ ನೋಡೋಣ. ಇನ್ನೂ ಕಾಯ್ತಾ ಇದ್ದೀವಿ. ಈಗ ಕಾಯ್ತಾ ಇದ್ದೀವಿ. ಮೋಹಂತಿ ಅವರ ಮೇಲೆ ಭರವಸೆ ಇದೆ ಎಲ್ರಿಗೂ, ಏನಾದ್ರು ಬದಲಾವಣೆ ಆಗ್ಬಹುದಾ? ಅವರ ಮೇಲೆ ಒಂದು ಭರವಸೆ ಇದೆ. ನಾನು ಹೇಳ್ತಾರೆ ಸರ್, ಇವಾಗ SIT ಆಗಿ 2-3 ತಿಂಗಳಾದ್ರೆ ಅವರು ಹೋಗಿರೋದೊಂದು 3-4 ಸರಿ ಹೋಗಿರ್ಬೋದು ಅಲ್ಲಿ. ಆ ತರ ಇದ್ರೆ ತನಿಖೆ ಆಗಲ್ಲ ಸರ್. ಇವಾಗ ಕೆಳಾಧಿಕಾರಿ ತನಿಖೆ ಮಾಡಿದ್ರೆ ಒಂದು ರೌಂಡ್ ಬ್ಯೂರೋ ಕೇಳ್ಬೇಕು, ಇಲ್ಲ ಅಲ್ಲಿಂದ ವಿಡಿಯೋ ರೆಕಾರ್ಡ್ ತರ ಇರ್ಬೇಕು. ಎಲ್ಲಿ ಯಾವ ಕಚೇರಿಯಲ್ಲಿ ಅಲ್ಲಿ ಬರ್ತಾ ಇರೋ ಕೇಳ್ತಾ ಇರೋ ಪ್ರಶ್ನೆ ಎಲ್ಲ ಇವರು ಗೊತ್ತಿರೋಂಗೆ ಇರ್ಬೇಕು. ಇಲ್ಲ ಇವರೇ ಒಂದು ಅಷ್ಟೇ ಇದರ ಮೇಲೆ ಒಂದು ಟೀಮ್ ರಚನೆ ಮಾಡ್ಬೇಕು, ಒಂದು 3-4 ಅಧಿಕಾರಿ ಅವ್ರದ್ದು. ಮಾಡ್ಬೋದಲ್ಲ ಸರ್ ಇದೆಲ್ಲ? ಖಂಡಿತ ಮಾಡಬಹುದು. ಎಷ್ಟು ಕಂಪ್ಲೇಂಟ್ ಬಂತು ಅದನ್ನ ಎಂಕ್ವೈರಿ ಮಾಡಿಸ್ಬೋದಲ್ಲ? ಖಂಡಿತ ಮಾಡಬಹುದು. ಮತ್ತೆ ನಂಗೆ ಇವಾಗ ಎಲ್ಲ ರಿಪೋರ್ಟ್ ಮಾಡಿ ನಮ್ಮ ಕಡೆಯಿಂದ ಒಂದು ಹಾಕಿ ಮುಗಿಸಿ ಆದ ನಂತರ ಆ ಕಡೆ ಹೋಗ್ಬೋದಂತ ಒಂದು ನಂಬಿಕೆ ಇದೆ. ಅದು ನಾನ್ ನಂಬಲ್ಲ ಇನ್ನು. ಅಂದ್ರೆ ಒಳ್ಳೆ ಒಂದು ಪ್ರಕರಣ ಚಿಹ್ನೆಯೊಂದು ಅದೇ ದಾರಿ ತಪ್ಪಿ ಹೋಯ್ತು. ಇನ್ನು ಯಾವ ರೀತಿಯಲ್ಲಿ ಹೋಗ್ಬೋದು ನಂಗೆ ಗೊತ್ತಿಲ್ಲ. ಇನ್ನೂ ನಂಬಿಕೆ ಇಟ್ಕೊಂಡಿದ್ವಿ, ಇನ್ನೂ ಆದ್ರೂ ಕೆಲಸ ಮಾಡಿ ಅಂತ ನಾನು ಹೇಳ್ತೀವಿ. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಅದನ್ನ ನೆನೆಸಿ ಆದ್ರೂ ಕೆಲಸ ಮಾಡಿ. ನಾನು ಈ ಹಿಂದೆನೆ ಹೇಳ್ತಾ ಇದ್ದೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಶಾಪ ಹಿಡ್ಕೊಂಡು ಯಾರು ಹೋಗ್ಬೇಡಿ ಅಲ್ಲಿಂದ ಅಂತ. ಹೋದ್ರೆ ಉದ್ಧಾರನೂ ಆಗಲ್ಲ ಅವರು. ನಮ್ಮಂತವರ ಶಾಪ ಸಾಕು. ನಾನೇನು ಯಾರ ದುಡ್ಡು ಇಸ್ಕೊಡ್ಲಿಕ್ಕೆ, ಯಾರ ಹೆಸರು ಮಾಡ್ಲಿಕ್ಕೆ ಏನೋ ಬಂದವನಲ್ಲ. ಸತ್ಯ ಹೊರ ಬರಬೇಕು, ಜನಕ್ಕೆ ತಿಳಿಸ್ಬೇಕು, ಇದೇ ಉದ್ದೇಶ ನಂದು. ನಮ್ಮಂತವ್ರ ನೋವಿದೆಯಲ್ಲ, ಇದೇ ಹಿಂದೆನೆ ಹೇಳ್ತಾ ಇದ್ದಲ್ಲ ಮಾಧ್ಯಮದಲ್ಲಿ ಕೇಳುವಾಗ, ನೋಡಿ ನಮ್ಮ ಮುಖದಲ್ಲಿ ನೆಗೆ ಇರ್ಬೋದು, ಅದನ್ನ ನೋಡ್ತಾ ಇರ್ಬೋದು, ಅದ ಮನದಾಲ ನೋವಿದೆಯಲ್ಲ, ಅದು ನಿಮಗೆ ಶಾಪ ಅಂತ ಹೇಳ್ತಾ ಇದ್ದೆ. ಅದು ಶಾಪನೇ. ಅದು ನನ್ನ ಭೂಮಿಯಲ್ಲಿ ಇಲ್ಲದೆ ಮಾಡಿದ್ರು ಪರವಾಗಿಲ್ಲ, ಅದು ಶಾಪ ಆಗಿರುತ್ತೆ ಅವರಿಗೆ, ಪ್ರತಿಯೊಬ್ಬರಿಗೂ. ಅದನ್ನ ಹಿಡ್ಕೊಂಡು ಹೋಗದೆ ನೋಡಿ, ಆರಾಮ ಮನೆಯಲ್ಲಿ ಇರ್ಲಿಕ್ಕೆ. ಈಗ ಯಾವೆಲ್ಲ ಅಧಿಕಾರಿಗಳ ಮೇಲೆ ಬೇಜಾರು? ಕೊನೆಯದಾಗಿ ಹೇಳುದಾದ್ರೆ ಯಾವೆಲ್ಲ ಅಧಿಕಾರಿಗಳ ಮೇಲೆ ನಿಮಗೆ ಕೋಪ? ಯಾವೆಲ್ಲ ಅಧಿಕಾರಿಗಳ ಅವ್ರ ಹೆಸರು ಸರ್? ಅಲ್ಲ, ನನಗೆ ಕೋಪ ಅಂತ ಅಲ್ಲ ಸರ್. ಕೋಪ ಅದು ಇದು ನಾನು ಆ ತರ ಇಟ್ಕೊಳಲ್ಲ. ಕಾನೂನು ಚೌಕಟ್ಟಲ್ಲಿ ಏನ್ ತಪ್ಪ ಅದನ್ನ ಹೇಳ್ತಾ ಇದ್ದೀನಿ. ನಾನೊಬ್ಬರ ನಿಂದನೆ ಮಾಡ್ಲಿಕ್ಕೆ ಆಗ್ಲಿ, ಇನ್ನೊಬ್ಬರ ತೇಜವಾದ ಮಾಡ್ಲಿಕ್ಕೆ ನಾನು ಬರ್ತಾ ಇಲ್ಲ. ಯಾರು ತಪ್ಪಾಗಿ ನಡ್ಕೊಂಡಿದ್ದಾರೆ ಅನ್ಸ್ತಾ ಇದೆ ನಿಮ್ಗೆ? ನಾನು ಇವಾಗ ಕೊಡ್ಲೇಬೇಕು. ಯಾರು ರೂಮಲ್ಲಿ ಇದ್ರು, ಯಾರು ಲಾಠಿ ತರ್ಲಿಕ್ಕೆ ಹೇಳುದು, ದಯಾಮ
ಹೇಳಿ. ಹ, IPS ದಯಾಮ. ಹ, ಎರಡನೇದಾಗಿ ಸೈಮನು ಭೀಮನಿಗೆ ಹೊಡೆದಿರೋದು, ಚಿನ್ನಯ್ಯನಿಗೆ ಹೊಡೆದಿರೋದು. ಹ, ಆ ನಂತರ ಮಂಜುನಾಥ ಲಾಠಿ ಕೊಟ್ಬಿಟ್ಟು ಕೇಳೋವನಿಗೆ ಅಂತ ಸುತ್ತಾಡ್ತಾ ಇದ್ರು. ಹ, ಆ ನಂತರ DSP ಮಂಜುನಾಥ್ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡ್ತಾ ಇರೋದು. ಹ, ಸುಳೆ ಮಗ ಬೋಳಿ ಮಗ ಅಂತ ಕರೀಲಿಕ್ಕೆ ಅವ್ರ ಖರ್ಚಲ್ಲಿ ಇದ್ದೀನಿ ನಾನು. ಹ, ಹ, ನಾನು ಯಾರ್ದು ಎಂಜಿನ ಕಾಸು ಇಷ್ಟ ದಿನ ಕೈ ಚಾಚಿಲ್ಲ, ಚಾಚೋದೇ ಇಲ್ಲ. ಹ, ಆ ಹ, ಹ, ಇದೆಲ್ಲ ಕರೀಲಿಕ್ಕೆ ಏನಿದು? ಹ, ಇವರು ಇಷ್ಟು ಜನ ಸರ್ ಅದು. ಹ. ಮತ್ತೆ ಮತ್ತೆ ಗುಣಪಾಲ್ ಗುಣ ಗುಣಪಾಲ್ ಅಷ್ಟೇ. ಹ್ಮ್, ಆ ಹ್ಮ್. ನೋಡಿ, ಕೆಟ್ಟ ಅಲ್ಲ ಶಬ್ದ. ಸ್ವಾಮಿ, ನಾನೊಂದು ಕೇಳಲ್ಲ. ಇವರಿಗೆ ತನಿಖೆ ಮಾಡೋದಾರ, ಇವರು ಎಷ್ಟು ಮಾಡ್ತಾ ಇದ್ರಲ್ಲ, ಅವ್ರಿಗೆ ವಿಡಿಯೋ ಬಂತು. ಯಾರು ಈ ವಿಡಿಯೋ ಜಾಲ ಇಟ್ಕೊಂಡು ಹೋಗ್ಬೋದಿತ್ತಲ್ಲ, ಹ್ಮ್, ಹ್ಮ್, ಅಲ್ಲೇ ಇಳಿಬೋದಿತ್ತಲ್ಲ, ಗೊತ್ತಾಗ್ತಾ ಅಂತಾನೆ ಇವರಿಗೆ. ಹ್ಮ್, ಆ ಇದೇನಿಲ್ಲದೆ ಇವರು ಏಕಾಏಕಿ ಯಾವ್ದೋ ಕಚಡ ನನ್ನ ಮಕ್ಕಳ ಮಾಧ್ಯಮದಲ್ಲಿ ಬಂದೆ ಅಂತ ಹೇಳ್ಬಿಟ್ಟು ನಾನೇ ಅಂತ ಹೇಳಿ ತೋರಿಸ್ತಾ ಇದ್ದಾನೆ ಯಾವನಲ್ಲ. ಹ್ಮ್. ಅವರಿಗೆಲ್ಲ ಸದ್ಯಕ್ಕೆ ಬರುತ್ತೆ, ನೋಡ್ತಾ ಇರ್ತೀವಿ. ಮಂಜುನಾಥ ಸ್ವಾಮಿ ಯಾವನ್ನೂ ಬಿಡಲ್ಲ, ಓಕೆ. ಯಾವನ್ನೂ ಬಿಡಲ್ಲ. ಅದು ಮಾತ್ರ ನನಗೆ ಗ್ಯಾರಂಟಿ ಇದೆ ಇದರಲ್ಲಿ. ಓಕೆ. ಹ. ಸೊ ಸಾಕಷ್ಟು ಈ ವಿಚಾರದಲ್ಲಿ ಏನು ಈ SIT ಅಧಿಕಾರಿಗಳು ಇವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕಾರಣರಾದ್ರು, ಯಾರೋ ಮೂಲಕ ಎಲ್ಲ ಹೊಡೆಸಿದ್ರು. ಇದು ತುಂಬಾ ಒಂದು ಅಮಾನವೀಯ ಘಟನೆ ಅಂತ ಹೇಳ್ತಾ, ಮತ್ತೆ ಅದ್ಯಾರೋ ಕೆಟ್ಟ ಶಬ್ದಗಳಲ್ಲಿ ಸೂಮಗ ಬೋಮಗ ಅನ್ನುವ ರೀತಿಯ ಒಂದು ಶಬ್ದಗಳನ್ನೆಲ್ಲ ಬಳಸಿ ಹೆಣ್ಣು ಮಕ್ಕಳಿಗೆ, ಅಲ್ಲೂ ಸಹ ಈ ಅಧಿಕಾರಿಗಳ ಬಾಯಲ್ಲೇ ಹೆಣ್ಣು ಮಕ್ಕಳ ನಿಂದನೆ ಮಾಡಿದ್ರೆ ಈ ಬಲಾತ್ಕಾರಿಗಳನ್ನು ಇವರು ಎಲ್ಲಿ ಹುಡುಕೋಕ್ ಸಾಧ್ಯ? ಹ, ಅಲ್ಲ, ಇವರಿಗೆ ಹೆಣ್ಣು ಇವರ ಮಕ್ಕಳ ಮನೆ ಅಲ್ಲ, ಇನ್ನೊಬ್ಬರ ತಾಯಿಯ ಬಗ್ಗೆ ಅಲ್ಲ ಗೌರವ ಇಲ್ಲ ಅಂದ್ರೆ. ನಾನ್ ಕೇಳ್ತಾ ಇರೋದು, ಇವರ ಮನೆಯಲ್ಲೂ ಇದೇ ಭಾಷೆ ಬಳಸ್ತಾ ಇರೋದಾ? ಹ್ಮ್, ನಮ್ಮ ದರ್ಶಕರ ಕಾಳಿ ಈ ತರ ಭಾಷೆನ ಬಳಸಲ್ಲ ನಾವು, ಹ್ಮ್, ಯಾರು ಯೂಸ್ ಮಾಡಲ್ಲ. ಹ್ಮ್, ಇವರು ಇದನ್ನೇ ಯೂಸ್ ಮಾಡ್ತಾ ಇರೋದಾ? ಹ್ಮ್, ಸುಡಮಗ ಅಂದ್ರೆ ಏನದು? ಹ್ಮ್, ಏನ್ ಅರ್ಥ ಏನೋ? ಹ್ಮ್, ಯಾರೇ ಆಗ್ಲಿ ನಂಗೇನಿಲ್ಲ. ಹ್ಮ್. ಬಾಯಿನ ಓಕೆ. ಮಾತು ಚೆನ್ನಾಗಿ ಇಳ್ಕೊಡ್ಲಿ. ಯಾವುದೇ ಅಧಿಕಾರಿ ಆದ್ರೂ ಆಗ್ಬೋದು. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ಹ್ಮ್. ಒಂದು ಹೊಡಿಬೇಕಾ ಒಂದು ಹೊಡೀರಿ, ಹ್ಮ್, ಬೇಡ ಅಂತ ಹೇಳಲ್ಲ. ಹ್ಮ್, ಲಾಠಿ ಎಲ್ಲ ಯಾವ್ದ್ರಲ್ಲಿ ಬೇಕಾದ್ರೆ ನೋಡಿ, ನಾನು ಏಟ್ ತಿಂತೀನಿ. ಹ್ಮ್. ಅಲ್ಲ, ಇಂಥ ಕೆಟ್ಟ ಪದವನ್ನು ನಮ್ಮ ತಂದೆ ತಾಯಿ ಕರೆದರೆ ಇಲ್ವಾ, ಅದಷ್ಟು ಸಹಿಸ್ಕೊಂಡಿರುವವನಲ್ಲ ನಾನು. ಆದ್ರೆ ಆದ್ರೆ ಇದು ತುಂಬಾ ಕೆಟ್ಟ ಸಂಸ್ಕೃತಿ, ತುಂಬಾ ಕೆಟ್ಟ ಸಂಸ್ಕೃತಿ. ಅಂದ್ರೆ ನೀವು ಅಲ್ಲಿ ಹೋಗಿದ್ದೀರಿ ಸಾಕ್ಷಿದಾರರೋ ಇನ್ನೊಂದೇನಾಗಿ, ನಿಮ್ಮ ತಾಯಿಗೆ ಬೈಯುವಂಥದ್ದು, ನಿಮ್ಮ ಮನೆಯವರಿಗೆ ಬೈಯುವಂಥದ್ದು, ಅವರನ್ನ ಕರ್ಕೊಂಡು ಬಂದು ಇವು ಎಂಥ ಅಧಿಕಾರಿಗಳಪ್ಪ ಇವರು? ಏನು ಏನು ಇವರಿಗೆ ಏನು ಇವ್ರು ಅಲ್ಲ ನ್ಯಾಯ ಕೊಡಿಸ್ಬಹುದು ಅಂತ. ಅಲ್ಲ ಇವರಿಗೆ ನಾನು ಕೊಟ್ಟ ದೂರಲ್ಲಿ 13-15 ವರ್ಷ ಹೆಣ್ಣು ಮಗಳನ್ನು ಊತಾಕಿರೋ ಶಾಲೆ ಇನ್ನೂ ತನಿಖೆ ಮಾಡಿ ಎಂಟು ಮಾಡ್ಲಿಕ್ಕೆ ಆಗಿಲ್ಲ. ಹ್ಮ್. ಆ ಇನ್ನು ಆಸಕ್ತಿ ಮುಗಿಸ್ಲಿಕ್ಕೆ ಇದೆ ಆಗಿಲ್ಲ ಅವ್ರಿಗೆ. ಅದನ್ನೆಲ್ಲ. ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅದು. ಹ್ಮ್, ಅದು ಮಾಡಿದ್ರೆ ಎಲ್ಲ ಅತ್ಯಾಚಾರ ಸಿಕ್ಕಾಕ್ತಾರಲ್ಲ. ಹ್ಮ್, ಆ ಹ್ಮ್. ಅಲ್ಲಿ ಆಗ್ಲಿ. ಪ್ರಭಾವಿತ ತಮ್ಮ ಎಲ್ಲ ಸಿಕ್ಕಾಕ್ತಾನಲ್ಲ. ಹ್ಮ್, ಅವನೊಬ್ಬನೇ ಬಾಯಿ ಬಿಡಿಸ ಸಾಕು, ಜಾಸ್ತಿ ಜನ ಬೇಕಂತ ಇಲ್ಲ. ಹ್ಮ್, ಏನ್ ನಾನು ಕೊಟ್ಟರೋ ದೂರಲ್ಲಿ ಯಾವನ ಹೆಸರಿದೆ ಅವನೊಬ್ಬನ ಬಾಯಿ ಬಿಡಿಸಲಿ. ಇಲ್ಲ, ನಾನು ಕೊಟ್ಟರೋ ದೂರಲ್ಲಿ ಒಂದು 20 ಜನ ಹೆಸರಿದೆ, ಅವ್ರನ್ನ ಕರೆಸಿ ತನಿಖೆ ಮಾಡ್ಲಿ. ಸತ್ಯ ಹೊರ ಬರ್ತಾ ಇಲ್ಲಿದು. ಹ್ಮ್, ಎಷ್ಟು ಜನ ಕೊಲೆ ಮಾಡುದು, ಎಷ್ಟು ಜನ ಅನ್ಯಾಯ ಆಗಿದೆ ಅದೆಲ್ಲ ಬರ್ತದೆ. ಹ್ಮ್, ನಾವು ಸಾಕ್ಷಿ ಇಟ್ಕೊಂಡು ಹೋಗ್ಬೇಕಂಗಾರೆ. ಹ್ಮ್, ಇನ್ನೊಂದು ಎಲ್ಲರಿಗೂ ಹೇಳ್ತು ನೋಡಿ, ಯಾರೇ ದೂರು ಕೊಡ್ಲಿಕ್ಕೆ ಹೋದ್ರು ಸಾಕ್ಷಿಯನ್ನು ಇಟ್ಕೊಂಡೇ ಹೋಗಿ ನೀವು. ಹ್ಮ್, ಅದನ್ನೇ ಕೇಳ್ತಾ ಇರೋದು, ಸಾಕ್ಷಿಯಲ್ಲಿ ಅಂತ. ಏನಕ್ಕೆ ಇದೆಲ್ಲ ರಚನೆ ಮಾಡ್ಬೇಕು ಸಾಕ್ಷಿಯಲ್ಲಿ ಅಂತ ಕೇಳ್ಬೇಕಾದ್ರೆ? ಹ್ಮ್, ಹ್ಮ್, ಹಂಗೆ ನಂದು ಕೇಳ್ಬೋದಲ್ಲ, ಸಾಕ್ಷಿಯನ್ನು ಇಟ್ಕೊಂಡು ಬಂದ ನಂತರ ಕೇಳ್ಬೋದಿತ್ತಲ್ಲ. ಹ್ಮ್, ಯಾಕೆ ಆ ಕೆಲಸ ಮಾಡಿಲ್ಲ? ಹ್ಮ್. ಮಾತಾಡಿದ್ರೆ ಬೇಜಾನ ಇದೆ, ಆದ್ರೂ ಎಲ್ಲವನ್ನೂ ಮಾತಾಡ್ಲಿಕ್ಕೆ ಬರಲ್ಲ. ಹೌದು. ಎಷ್ಟು ಆಗ್ಲಿ. ಬೇಕು ಅಷ್ಟು ನಾನು ಹೇಳ್ತಾರೆ. ಇನ್ನಾದ್ರೂ ತನಿಖೆ ಮಾಡಿ, ಸತ್ಯ ಹೊರೈತಾನೆ ಅಷ್ಟೇ ನಾನು ಹೇಳ್ತಾ ಇರೋದು. ಆಗ್ಲಿ. ಆಗ್ಲಿ. ಇವಾಗ ನೋಡಿ, ಇನ್ನಾದ್ರೂ. ರಾಜ್ಯಪಾಲರಿಗೆ ದೂರು ಕೊಟ್ಟಿದೀವಿ, ಠಾಣೆಗೆ ಇದು ಕೊಟ್ಟಿದೀವಿ, SP ಗೂ ಇವತ್ತು ದೂರು ಕೊಡ್ತಾ ಇದೀವಿ, ನಿನ್ನೆ ಮೊನ್ನೆ ಕಳಿಸ್ತೀವಿ. DSP ಗೆ 3 ಸರಿ ಹೋದ, ಬೆಳ್ತಂಗಡಿ ಸಿಗಲಿಲ್ಲ. ಮತ್ತೆ ಮೇಲ್ ಮಾಡಿದೀನಿ. ಇವಾಗ ನಾವು ನೋಡ್ತೀವಿ, ನೋಡಿ 1 ವಾರ 10 ದಿನ ಒಳಗೆ ನಾವು ನ್ಯಾಯಾಲಯ ಮುಖಾಂತರ FIR ಮಾಡೋ ಕೆಲಸ ನಾವು ಮಾಡ್ತೀವಿ ಸ್ವಾಮಿ. ಓಕೆ. ಆಗ್ಲಿ, ನೀವು ಆ ಕೆಲಸವನ್ನ ಮಾಡಿ ನ್ಯಾಯಾಲಯದ ಮೂಲಕ FIR ತಪ್ಪು ಮಾಡಿದ್ರೆ ಅದನ್ನ ಮಾಡಲೇಬೇಕಾಗತ್ತೆ. ಆದ್ರೆ ಇನ್ನೊಮ್ಮೆ ಅಧಿಕಾರಿಗಳಿಗೆ ಹೇಳೋದು, ನೀವು ಬೋ ಅಂತ ಬೈದ್ರು ಕೂಡಲೇ ನಿಮ್ಮ ತನಿಖೆ ಆಗೋದಿಲ್ಲ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಯಾರ್ದೋ ತಾಯಿಗೆ, ಯಾರ್ದೋ ಹಿರಿಯವರಿಗೆ ನೀವು ಬೈಯೋಕ್ಕಾದ್ರೂ ಅಗತ್ಯ ಏನಿದೆ? ಅದು ತುಂಬಾ ತಪ್ಪು. ಅದನ್ನ ಇನ್ನಾದ್ರೂ ಸರಿ ಮಾಡ್ಕೊಳ್ಳಿ, ಇದನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ. ಅದು ಮಾನವ ಹಕ್ಕು ಸುದ್ದಿ ಮಾಧ್ಯಮದಲ್ಲಿ ಇಂತಹದಲ್ಲೆಲ್ಲ ನಡೀಲಿಕ್ಕೆ ಬಹಳ ಇಷ್ಟ ಆಗೋದಿಲ್ಲ. ಅದು ತಪ್ಪಾಗ್ತದೆ. ಅಧಿಕಾರಿಗಳೇ, ನಿಮ್ಮ ಬಗ್ಗೆ ಒಂದು, ನಮ್ಮ ರಾಜ್ಯದ ಅಧಿಕಾರಿಗಳು, ನಿಮ್ಮ ಒಂದು ಗೌರವವು ನಮಗಿದೆ, ನಿಮ್ಮ ಒಂದು ಘನತೆಯೂ ನಮಗಿದೆ. ಹಾಗೆ ಇನ್ನೊಬ್ಬರ ಗೌರವ, ಇನ್ನೊಬ್ಬರ ಘನತೆಯನ್ನು ಕಾಪಾಡಬೇಕಾದರೂ ನೀವು ಅದನ್ನು ಕಾಪಾಡದಿದ್ದಾಗ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ಇಷ್ಟೊತ್ತು ಜಯಂತ್ ಟಿ ಅವರು ಮಾತಾಡಿದ್ರು, ಸಾಕಷ್ಟು ವಿಚಾರವನ್ನು ಮಾತಾಡಿದ್ರು, ಎಷ್ಟು ನೋವನ್ನು ತಿಂದ್ರು, ಎಷ್ಟು ಸಂಕಷ್ಟವನ್ನು ಪಟ್ಟರು, ಎಷ್ಟು ಗೋಳನ್ನು
ಅನುಭವಿಸಿದ್ರು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದು ಅವರು ಪಟ್ಟಂತ ಸಮಸ್ಯೆಗಳೇನು, ಅವರ ಮಕ್ಕಳನ್ನು ಬಿಡಲಿಲ್ಲ, ಮನೆಗೆ ಹೋಗಿ ಅವರ ಹೆಂಡತಿಯ ಇವರನ್ನ ಏನೆಲ್ಲ ಪ್ರಶ್ನೆಗಳನ್ನು ಮಾಡಿ ಅಗತ್ಯ ಇಲ್ಲದ ಒಂದು ಜಾಗದಲ್ಲಿ, ಅಗತ್ಯ ಇಲ್ಲದ ಸಂದರ್ಭದಲ್ಲಿ ಹೋಗಿ ಏನೋ ತನಿಖೆ ಹೆಸರಿನಲ್ಲಿ ಮಾಡಿದ್ರು, ಟಾರ್ಚರ್ ಕೊಟ್ಟರು. ಅದೇನೋ ಗೊತ್ತಿಲ್ಲ, ತನಿಖೆಗೆ ಉಪಯೋಗ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಮುಂದೆ ಕಾದ್ ನೋಡೋಣ. ಅದೇನೇ ಇರಲಿ, ಅದೇ ತರ ಉಳ್ಳವರನ್ನ ಯಾಕೆ ಮಾಡ್ತಾ ಇಲ್ಲ ಇವರು ಅನ್ನೋದು ಸಹ ಪ್ರಶ್ನೆ ಆಗುತ್ತೆ. ಅದು ಭಯ ಆಗ್ತದಾ? ಅದಕ್ಕೆ ಭಯ ಆಗ್ತದಾ? ಯಾರೋ ಪಾಪದವರು ಹೋರಾಟಗಾರರ ಮೇಲೆ ಇವರ ದೌರ್ಜನ್ಯ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ವಿಶೇಷ ಅತಿಥಿ ಜಯಂತ್ ಟಿ ಪೂಜಾರಿ ಅವರಿಗೆ ನಿಮ್ಮ ಹೋರಾಟಕ್ಕೆ ಸರ್ ಒಂದು ನಿಮಿಷ, ವಿಶೇಷ ಎಂಬುದು ಪದನೇ ಬೇಡ ಸರ್. ಸಾದಾ ಒಂದು ವ್ಯಕ್ತಿ, ಪ್ರತಿಯೊಬ್ಬರ ತರ ವಿಶೇಷ ಗಣ್ಯ ಯಾವುದೂ ಇಲ್ಲ, ಸಾದಾ ಒಂದು ವ್ಯಕ್ತಿ ಸರ್ ನಾನು. ಆಗ್ಲಿ, ಜಯಂತ್ ಟಿ ಪೂಜಾರಿ ಅವರಿಗೆ ಆ ದೇವರು ರಕ್ಷಣೆಯನ್ನು ಕೊಡ್ಲಿ, ಅಂದ್ರೆ ಈ ಪ್ರಕೃತಿಯು ರಕ್ಷಣೆಯನ್ನು ಕೊಡ್ಲಿ, ಪ್ರಕೃತಿ ಅವರನ್ನ ಕಾಪಾಡಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಜಯಂತ್ ಟಿ ಪೂಜಾರಿ ಅವರಿಗೆ ಧನ್ಯವಾದಗಳು. ಜಯಂತ್ ಅವರು ಮಾತಾಡಿದ ವಿಚಾರ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಅವರ ನೋವನ್ನ ದುಃಖವನ್ನ ನೋಡ್ಕೊಂಡಿದ್ದಾರೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ತೆ, ನಮಸ್ಕಾರ ಸರ್.